ನಮೋ ಹನುಮತೆ ನಮಃ. ಶ್ರೀರಾಮ ಪುಷ್ಪ ವಿಮಾನದಲ್ಲಿ ಕೂತ್ಕೊಂಡು ಹೋಗುವಾಗ ಈ ರೀತಿ ದೃಶ್ಯ ಕಂಡಾಗ ನಾನು ಶಿವಲಿಂಗ ಪ್ರತಿಷ್ಠೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಕೆಲವು ಮಹರ್ಷಿಗಳನ್ನು ಕೂಡ ಕರೀತು ಹೇಳ್ತಾನೆ. ನಾನು ಬ್ರಹ್ಮಹತ್ಯೆ ಮಾಡಿಬಿಟ್ಟಿದ್ದೀನಿ, ಅದು ಹೋಗಬೇಕಾದ್ರೆ ಶಿವಲಿಂಗ ಪ್ರತಿಷ್ಠೆ ಮಾಡಬೇಕು. ಅದಕ್ಕೆ ಲೋಕದಲ್ಲಿ ಧರ್ಮ ಸ್ಥಿರಪಡಿತಕ್ಕಂಥ ಉದ್ದೇಶ, ಅದರಿಂದ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ನಾನು. ಆದ್ದರಿಂದ ಪರಮ ಪವಿತ್ರವಾದ ಈ ದಕ್ಷಿಣ ಸಮುದ್ರ ತೀರದಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಶಿವಲಿಂಗ ಪ್ರತಿಷ್ಠೆ ಮಾಡಿದ್ರೆ ಸಕಲ ಪಾಪ ಕೂಡ ನಾಶ ಆಗಿಬಿಡುತ್ತೆ. ಒಂದು ದೇವಸ್ಥಾನ, ಶಿವ ದೇವಸ್ಥಾನ ಕಟ್ಟಿಸಿದರೆ ಸಾಕು, 7 ಜನ್ಮಗಳು, 7 ಜನ್ಮದ ತಲೆಗಳು, ನಿನ್ನ ಒಂದು ವಂಶ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಸಕಲ ಪಾಪಗಳು ನಾಶ ಆಗಿಬಿಡುತ್ತವೆ, ಅಗಾಧವಾದ ಪುಣ್ಯ ಬರುತ್ತೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಪುಷ್ಪ ವಿಮಾನ ಕೆಳಗಿಳಿಯುತ್ತೆ. ಸಂಕಲ್ಪ ವಿಮಾನದ ಯಾರು ಡ್ರೈವರ್ಸ್ ಯಾರೂ ಇಲ್ಲ. ಯಜಮಾನ ಏನು ಅನ್ಕೋತಾನೋ ಅದು ಮಾಡುತ್ತೆ, ಮನಸ್ಸಿನಲ್ಲಿ ಏನು ಅನ್ಕೋತಾನೋ ಅದು ಮಾಡುತ್ತೆ. ಅಂಥದಿಗೇನೋ ಕಂಡುಹಿಡಿತಿದ್ದಾರೆ ಅಂತ ನೋಡೋಣ ಅದೇನಾಗತ್ತೆ. ಹಾಗೆ ಇದ್ದಕ್ಕಿದ್ದ ಹಾಗೆ ಅದು ಇಳಿಯುತ್ತೆ. ಮನಸ್ಸಿನ ಭಾವನೆಗಳನ್ನು, ತರಂಗಗಳನ್ನು ಆ ಪುಷ್ಪ ವಿಮಾನ ಓದ್ತಾ ಇತ್ತು. ಯಜಮಾನನ ಮನಸ್ಸು ಏನಾಗ್ತಿದೆ, ಈಗ ಕೆಳಗಡೆ ನೋಡಿಬಿಟ್ಟು ಕೆಳಗಡೆ ಹೋಗಬೇಕು ಅನ್ನಿಸ್ತಾ ಇದೆ, ಇಳಿಬೇಕು ಅಂತ ಇಳೀತು. ಮಹರ್ಷಿಗಳೆಲ್ಲ ಲಿಂಗ ಪ್ರತಿಷ್ಠಾಪನೆಗೆ ಸ್ಥಳವನ್ನು ಕೂಡ ನಿರ್ಧಾರ ಮಾಡ್ತಾರೆ. ಇನ್ನು ನಾವು ಅಂದ್ಕೊಂಡ ಪ್ರಕಾರ ಇನ್ನು 10 ನಿಮಿಷದಲ್ಲಿ ಒಳ್ಳೆಯ ಮುಹೂರ್ತ ಇದೆ ಅಂತ ಹೇಳ್ತಾರೆ. ಆಗ ಆ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ್ರೆ ನಮಗೆ ಒಳ್ಳೆಯದು, ಒಳ್ಳೆಯ ಮುಹೂರ್ತ ಇದೆ ಅಂತ ಹೇಳ್ತಾರೆ. ಆಗ ಶಿವಲಿಂಗವನ್ನು ಕೆತ್ತಿಸೋಕ್ಕಾದರೂ ಕೂಡ ಸಮಯ ಬೇಕಲ್ಲ. 10 ನಿಮಿಷದಲ್ಲಿ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಶ್ರೀರಾಮ ಪೇಚಾಡ್ತಾ ಇದ್ದಾನೆ. ಯಾವುದೋ ಒಂದು ಕಲ್ಲಾರು ತರಬೇಕಲ್ವಾ ಸರಿಯಾದಂಥ ಶಿವಲಿಂಗಾಕಾರವಾಗಿ. 10 ನಿಮಿಷದಲ್ಲಿ ಏನು ತರೋದು ನಾವು? ಮತ್ತು 10 ನಿಮಿಷದಲ್ಲಿ ಶಿವಲಿಂಗವನ್ನು ಕೆತ್ತಿಸೋಕ್ಕೆ ಸಾಧ್ಯತೆ ಇದೆಯಾ? ಅದಕ್ಕೆ ಮಹರ್ಷಿಗಳು, ಸ್ವಾಮಿ ಸ್ವತಃ ನೀನೇ ಇಲ್ಲಿ ಇರುವಾಗ ಇನ್ನೇನು ಬೇಕು? ಮಂತ್ರ ಹೇಳಕ್ಕೆ ನಾವಿದ್ದೀವಿ. ಸೀತಮ್ಮನವರು ಒಂದು ಶಿಲೆಯನ್ನು ತಂದಿಟ್ಟರೆ ಅದು ಸಾಕು. ಸೀತಮ್ಮ ಅಲ್ಲಿ ಹೋಗ್ಬಿಟ್ಟು ಒಂದು ಬೆಟ್ಟದಲ್ಲಿ ಒಂದು ಸಣ್ಣದೊಂದು ಕಲ್ಲು ತೊಗೊಂಡು ಬಂದುಬಿಟ್ರೆ ಸಾಕು, ಅದು ಶಿವಲಿಂಗ. ಅದು ನೀನೇನಾರ ಸ್ಪರ್ಶ ಮಾಡಿಬಿಟ್ರೆ, ನೀನು ಅಂದ್ಬಿಟ್ಟು ಶಿವನನ್ನು ಕೂಡ ಬಾರಯ್ಯ ಶಿವಯ್ಯ ಅಂದ್ಬಿಟ್ರೆ ಸಾಕು, ಬಂದುಬಿಡ್ತಾನೆ. ಬಾರೋ ಬಾರೋ ಶಿವಯ್ಯ ಅಂದರೆ ಸಾಕು. ಒಂದು ಸತಿ ನೀನು ಆಹ್ವಾನ ಮಾಡಿದರೆ ಸಾಕು, ಕೈಲಾಸದಿಂದ ಓಡಿ ಬರ್ತಾನೆ. ಯಾಕೆಂದರೆ ನಿನ್ನ ಸ್ವಾಮಿ ನೀನು ನೋಡೋಕ್ಕೆ ತುಂಬ ಇಷ್ಟ. ಓಂ ನಮಃ ಶಿವಾಯ ಅಂದರೆ ಸಾಕು, ಶಿವ ಓಡಿ ಬರ್ತಾನೆ ಅಂದರು. ಆದರೆ ಶ್ರೀರಾಮನಿಗೆ ಅದು ಇಷ್ಟ ಆಗಲಿಲ್ಲ. ಏನೋ ನೀವು ಮಾತಾಡ್ತಾ ಇದ್ರು ಸರಿ ಇಲ್ಲ ಅನಿಸುತ್ತೆ. ಕೈಲಾಸದಿಂದಲೇ ಶಿವಲಿಂಗವನ್ನು ತಂದು ಸ್ಥಾಪನೆ ಮಾಡಬೇಕು ಅನ್ನಿಸ್ತದೆ ನನಗೆ. ಅಲ್ಲಿಂದಲೇ ತರಬೇಕು. ನಾವು ಇವಾಗ ಕಾಸಿಯಿಂದ ಹೇಗೆ ತಂದು ಕೊಡ್ತೀವೋ ಹಾಗೆ ಅಲ್ಲಿಂದಲೇ ನಾನು ತರಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಕೈಲಾಸದಿಂದಲೇ ತರಬೇಕು ಆ ರೂಪವನ್ನು ನಾನು. ಹನುಮಂತನನ್ನು ಕರೆದು ಈಗಿಂದೀಗೆ ನೀನು ಈಗಲೇ ಕೈಲಾಸಕ್ಕೆ ಹೋಗಿ ಬರುವಷ್ಟು ಅದು ಅಷ್ಟು ಕೂಡ ಸಮಯ ಇಲ್ಲವಲ್ಲ. ಆದ್ದರಿಂದ ನೀನು ಈ ದಕ್ಷಿಣ ತುದಿಯಿಂದ ಹೊರಟು ದಂಡಕಾರಣ್ಯ ವಿಂಧ್ಯ ಪರ್ವತಗಳನ್ನು ದಾಟಿ ಕಾಶಿಗೆ ಹೋಗಿ ಒಂದು ಒಳ್ಳೆಯ ಶಿವಲಿಂಗ ಅಂತಂದರೆ ಮಹರ್ಷಿಗಳು ಹೇಳಿರ್ತಕ್ಕಂಥ ಮುಹೂರ್ತದಲ್ಲೇ ಪ್ರತಿಷ್ಠಾಪನೆ ಮಾಡಬಹುದು. ನೋಡಪ್ಪ ಆಂಜನೇಯ, ಯಾವಾಗಲೂ ನಿನಗೆ ಸಮುದ್ರ ದಾಟೋದೇ ಆಗೋಗಿತ್ತು. ಸಮುದ್ರ ದಾಟಿ ಬರ್ತಾಯಿದ್ದೆ. ಈಗ ಆ ಸಮುದ್ರ ದಾಟೋದಿಲ್ಲ. ಅದಕ್ಕಾಗಿ ನಿನಗೆ ಒಂದು ಮಾರ್ಗನೂ ಹೇಳ್ತಾ ಇದ್ದೀನಿ, ಒಂದು ರೂಟು. ಅದರ ಪ್ರಕಾರ ನೀನು ಹೋದರೆ ಅಲ್ಲಿ ಈ ದಕ್ಷಿಣ ತುದಿಯಿಂದ ಹೊರಟು ಬಿಟ್ಟು ದಂಡಕಾರಣ್ಯ ವಿಂಧ್ಯ ಪರ್ವತಗಳನ್ನು ದಾಟಿ ಕಾಶಿಗೆ ಹೋಗಿ ಒಂದು ಒಳ್ಳೆ ಶಿವಲಿಂಗ ಅಂತಂದರೆ ಕೈಲಾಸವೇ ಕಾಶಿ. ರಾಮನ ಆಜ್ಞೆ ಆದ ತಕ್ಷಣ ಹನುಮಂತ ಮೇಲೆ ಹಾರ್ತಾ ಇದ್ದಾನೆ. ತಕ್ಷಣ ಈಗಿಂದೀಗ ಕಾಶಿಗೆ ಹೋಗ್ತೀನಿ ನಾನು. ಕೈಲಾಸ ಅಂದರೆ ಕಾಶಿಯಿಂದಲೇ ತರ್ತೀನಿ ನಾನು ಅಂತ ರಾಮನು. ಹನುಮಂತ ಜೋಪಾನ, ಲಂಕೆಯಲ್ಲಿ ಧುಮುಕಿದ ಹಾಗೆ ಕಾಶಿ ಒಳಗೆ ನೀನು ಧುಮುಕಬೇಡ. ಅಲ್ಲಿ ಪ್ರತಿ ಅಣುವಿನಲ್ಲೂ ಶಿವನೇ ಇರ್ತಾನೆ. ಓಂ ನಮಃ ಶಿವಾಯ. ಅಲ್ಲಿ ಪ್ರತಿಯೊಬ್ಬನೂ ಕೂಡ ಮಹರ್ಷಿಯೇ.
ಅಲ್ಲಿ ದೇವತೆಗಳ ಅನುಮತಿಯನ್ನು ಪಡೆದು ಶಿವಲಿಂಗವನ್ನು ತಗೊಂಬರಬೇಕು, ಹುಷಾರು ಅಂತ ಎಚ್ಚರಿಸ್ತಾನೆ. ಹನುಮ ಶ್ರೀರಾಮನ ಮಾತಿಗೆ ಬದ್ಧನಾಗಿ ಹೋಗ್ತಿದ್ದಾನೆ. ಜೈ ವೀರ ಹನುಮಾನ್, ರಾಮ್ ರಾಮ್ ಅಂದ್ಕೊಂಡು ಹೊರಟ. ಓಂ ನಮೋ ಹನುಮತೇ ನಮಃ.